ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ನನ್ನ ಟ್ರಿಪ್ನ ಮುಂದುವರೆದ ಭಾಗ ಆಗಿರುತ್ತೆ. ಸೊ ನಾನು ನೆನ್ನೆ ವ್ಲಾಗ್ನಲ್ಲಿ ಕಾಶಿದು ನನ್ನ ಪ್ರಯಾಣ ಹೇಗಿತ್ತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗೆಯೇ ಇವತ್ತು ನನ್ನ ಅಯೋಧ್ಯೆ ಪ್ರಯಾಣನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸೊ ನಾವು ಕಾಶಿಯಿಂದ ನೈಟು 11:55ಗೆ ಟ್ರೈನ್ ಇದ್ದಿದ್ದು. ಸೊ ನೈಟ್ ಟ್ರೈನ್ ಹತ್ತಿದ್ವಿ. ಬೆಳಗ್ಗೆ 4:30 ಅಷ್ಟರಲ್ಲಿ ಅಯೋಧ್ಯೆಗೆ ಬಂದ್ವಿ. ಸೊ ಇದು ಹಿಂದೂಗಳ ಒಂದು ತೀರ್ಥಕ್ಷೇತ್ರ ಅಂತಲೇ ಹೇಳ್ಬೋದು. ಮಾರ್ನಿಂಗ್ 4:30 ಆದರೂ ಜನಗಳು ಎಷ್ಟು ಇದ್ದರು ಅಂತಂದರೆ ಬೆಳಗ್ಗೆನೋ ನೈಟು ಅಂತ ವ್ಯತ್ಯಾಸನೇ ಇಲ್ಲ, ಅಷ್ಟು ಜನ ಇದ್ದರು ರೈಲ್ವೆ ಸ್ಟೇಷನಲ್ಲಿ. ಸೊ ಈ ರೈಲ್ವೆ ಸ್ಟೇಷನಲ್ಲಿ ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಅನಿಸಿದ್ದು ಈ ಅಳಿಲಿನ ಸ್ಟ್ಯಾಚ್ಯೂ. ರಾಮಾಯಣದಲ್ಲಿ ಲಂಕೆಗೆ ರಾಮನು ಸೇತುವೆಯನ್ನು ಕಟ್ಟಬೇಕಾದ್ರೆ ಈ ಅಳಿಲು ಕೂಡ ಸಹಾಯವನ್ನು ಮಾಡಿತ್ತಂತೆ ಸೇತುವೆಯನ್ನು ಕಟ್ಟೋದಕ್ಕೆ. ಸೊ ಅಳಿಲಿನ ಸೇವೆಯ ನೆನಪಿಗೋಸ್ಕರವಾಗಿ ಇದನ್ನು ಸ್ಟ್ಯಾಚ್ಯೂನ ಈ ರೈಲ್ವೆ ಸ್ಟೇಷನಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನು ನೋಡಿದ್ರೆ ಆಶ್ಚರ್ಯ ಅಂತ ಅನಿಸೋಯ್ತು. ಕೆಲವೊಂದು ಮಾತು ಹೇಳ್ತಿರ್ತಾರೆ, ಒಂದು ಅಳಿಲು ಸೇವೆ ಇರಬೇಕು ಅಂತ ಅಂದ್ಬಿಟ್ಟು. ಸೊ ರಾಮಾಯಣದಲ್ಲಿ ಅಳಿಲು ಮಾಡಿರೋಂಥ ಸೇವೆಯನ್ನು ಇಟ್ಕೊಂಡೇ ಆ ನಾಣ್ಣುಡಿನ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಿಜವಾಗ್ಲೂ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಏರ್ಪೋರ್ಟ್ ಥರನೇ ಇದೆ. ಯಾವುದೇ ಏರ್ಪೋರ್ಟ್ಗೂ ಕಡಿಮೆ ಇಲ್ಲ ಅನ್ನೋ ಅಷ್ಟು ಚೆನ್ನಾಗಿತ್ತು ರೈಲ್ವೆ ಸ್ಟೇಷನ್ ಅಂತೂ. ಸೊ ಅಲ್ಲಿಂದ ನೈಟ್ ಅಂತೂ ತುಂಬಾ ಆಟೋಗಳು ಇರ್ತಿದ್ವು. ಎಲ್ಲಿ ನೋಡಿದ್ರು ಇಲ್ಲಿ ಈ ಆಟೋಗಳದ್ದೇ, ಅಂದರೆ ಎಲೆಕ್ಟ್ರಿಕ್ ಆಟೋಗಳದೇ. ಸೊ ಒಂದು ಆಟೋನ ಇಟ್ಕೊಂಡು ನಿಯರಲ್ಲಿರೋವಂಥ ಯಾವುದಾದ್ರೂ ರೂಮ್ಗೆ ತೋರಿಸೋದಕ್ಕೆ ಹೇಳಿದ್ವಿ. ಸೊ ಆಟೋದವರೇ ಹೆಲ್ಪ್ ಮಾಡಿದ್ರು. ಸೊ ನಾವು ಇಲ್ಲಿ ಆಲ್ಟಿಂಗ್ ಏನಿರಲಿಲ್ಲ, ಜಸ್ಟು ಬೆಳಗಿನ ಜಾವ ಬಂದಿದ್ವಲ್ವ. ಸೊ ಫ್ರೆಶ್ ಅಪ್ ಆಗಿ ಹೊರಡೋದಕ್ಕೆ ಅಷ್ಟೇ ಬೇಕಿತ್ತು, ಒಂದು 2 ಅವರ್ಸ್ಗೆ. ಹಾಗಾಗಿ ರೂಮ್ನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಸೊ ಮಾರ್ನಿಂಗ್ 10 ಗಂಟೆ ಅಷ್ಟರಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರನೇ ಹೊರಟ್ವಿ. ಸೊ ಅದು ಇಲ್ಲೂ ಅಷ್ಟೇ ಮಾಮೂಲಿ ಆಟೋದಲ್ಲಿ ಸ್ವಲ್ಪ ದೂರ ಹೋಗೋದಕ್ಕೆ ಅಷ್ಟೇ ಅವಕಾಶ, ಆನಂತರ ಎಲೆಕ್ಟ್ರಿಕ್ ಆಟೋದಲ್ಲೇ ಹೋಗಬೇಕು. ಸೊ ನಾವು ಎಲೆಕ್ಟ್ರಿಕ್ ಆಟೋದಲ್ಲೇ ಹೋದ್ವಿ. ಸೊ ಇಲ್ಲಿ ಮನೆಗಳು ಅಷ್ಟೇ ಹಳೇ ಕಾಲದ ಮನೆಗಳು ಯಾವ್ಯಾವ ರೀತಿ ಇದೆ ಅದೇ ರೀತಿ ಇದೆ. ಇಲ್ಲಂತೂ ಮನೆಗಳಲ್ಲೇ ಲಾಡ್ಜಿಂಗ್ ಮಾಡ್ಕೊಂಡಿರ್ತಾರೆ, ಚಿಕ್ಕ ಚಿಕ್ಕ ರೂಮ್ಗಳಲ್ಲಿ ಲಾಡ್ಜಿಂಗ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಈ ಥರ ಮನೆಗಳು ಹೋದ ಸಲ ಹಿಂಗೆ ಇಂದೋರ್ಗೆ ಹೋದಾಗ ದ್ವಾರಕಾಗೆ ಹೋಗಿದ್ವಿ. ಸೊ ದ್ವಾರಕಾದಲ್ಲೂ ಅಷ್ಟೇ ದೇವಸ್ಥಾನ ಮಾತ್ರ ಹೊಸ್ದಾಗಿ ಮಾಡಿದ್ದಾರೆ, ಬಟ್ ಮನೆಗಳೇ ಆಗಲಿ ಹಳೆ ಕಾಲದ್ದು ಎಲ್ಲದನ್ನು ಅದೇ ರೀತಿ ಇಟ್ಕೊಂಡಿದ್ದಾರೆ. ಸೊ ಬೆಳಗ್ಗೆ ಟಿಫನ್ನ ಮಾಡ್ಕೊಂಡ್ವಿ ಮಾಮೂಲಿ ಥರನೇ. ಇಲ್ಲೂ ಅಷ್ಟೇ ಚಪಾತಿ. ಇಲ್ಲಿ ಎಲ್ಲ ಚಪಾತಿಗೆ ಇನ್ನೊಂದು ಸ್ಪೆಷಲ್ ಏನಂತಂದರೆ ಎಲ್ಲ ಚಪಾತಿಗಳ್ನು ಸ್ಟವ್ ಮೇಲೆ ಬೇಯಿಸೋಲ್ಲ, ಒಲೆನಲ್ಲೇ ಬೇಯಿಸ್ಕೋತಾರೆ. ಎಷ್ಟು ದೊಡ್ಡ ಹೋಟೆಲ್ಗಳಾದ್ರೂ ಅಷ್ಟೇ ಚಪಾತಿಗೆ ಎಣ್ಣೆ ಹಾಕ್ದಲೇ ಹಾಗೇ ಒಲೆಗಳಲ್ಲಿ ಬೇಯಿಸ್ಕೋತಾರೆ. ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕೆಫೆ ಕಂಡಿದ್ದು, ಬೆಂಗಳೂರು ಕೆಫೆ ಅಂತ ಅಂದ್ಬಿಟ್ಟು, ಅದು ಕನ್ನಡದಲ್ಲೇ ಬರ್ತಿದ್ರು. ಸೊ ಅದನ್ನ ನೋಡಿ ಅಂತ ತುಂಬಾ ಖುಷಿ ಅನ್ನಿಸ್ತು. ಬಟ್ ನಾವು ಅದಕ್ಕಿಂತ ಮುಂಚೆನೇ ಟಿಫನ್ನು ಕಾಫಿ ಎಲ್ಲ ಮುಗಿಸಿದ್ರಿಂದ ಆ ಹೋಟೆಲ್ಗೆ ಹೋಗೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ದೇವಸ್ಥಾನಗಳ ಥರನೂ ಇಲ್ಲೂ ಮೊಬೈಲ್ ಅಲೋ ಇಲ್ಲ. ಸೊ ಮೊಬೈಲ್ ಅಲೋ ಎಷ್ಟು ಇರುತ್ತೆ ಅಲ್ಲಿನ ತನಕ ಮಾತ್ರ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಅಯೋಧ್ಯೆ ಟೆಂಪಲ್ ಫುಲ್ ರೆಡಿ ಆದಮೇಲೆ ಯಾವ ರೀತಿ ಬರುತ್ತೆ ಅನ್ನೋದು ನಿಜವಾಗ್ಲೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸೊ ಇದು ಕಂಪ್ಲೀಟ್ ಆಗ್ದಲೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ರಾಮರಾಜ್ಯ ಅಂತಂದರೆ ರಾಮರಾಜ್ಯನೇ ಅಷ್ಟು ಶ್ರೀಮಂತಿಕೆಯಿಂದ ದೇವಸ್ಥಾನನ ಈ ಸಿಟಿನ ಮಾಡ್ತಾ ಇದ್ದಾರೆ. ಊಹೆಗೆ ಮಿಲ್ಕದ್ದು ಅಂತಲೇ ಹೇಳ್ಬಹುದು. ಆ್ಯಕ್ಚುಲಿ ಈ ಟೆಂಪಲ್ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ವರ್ಲ್ಡ್ಗೆ ನಂಬರ್ 1 ಟೆಂಪಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬಹುದು. ನಿಜವಾಗ್ಲೂ ಅಯೋಧ್ಯೆ ವಿವಾದ ಇತ್ತೀಚೆಗೆ ತೀರ್ಮಾನ ಆಗಿದ್ದು ತುಂಬಾ ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಏಕೆಂದರೆ ಇದಕ್ಕಿಂತ ಮುಂಚೆ ತೀರ್ಮಾನ ಆಗಿದ್ದರು ಯಾವ ರೀತಿ ಟೆಂಪಲ್ನ ಕಟ್ತಿದ್ರೋ ಗೊತ್ತಿಲ್ಲ, ಬಟ್ ಇವಾಗ ಕಟ್ಟಿರೋದ್ರಿಂದ ತುಂಬಾ ಅದ್ಭುತವಾಗಿಯೇ ಕಟ್ಟಿದ್ದಾರೆ. ಸೊ ಇದ್ರ ಅಯೋಧ್ಯೆ ವಿವಾದ ಒಂದು ಇತಿಹಾಸನ ಹೇಳಬೇಕು ಅಂತಂದರೆ ಸುಮಾರು 500ನೇ ಶತಮಾನದಿಂದಲೂ ಈ ಅಯೋಧ್ಯೆ ವಿವಾದ ಇರೋವಂಥದ್ದು. ಈ ಅಯೋಧ್ಯೆ ಶ್ರೀರಾಮನ ಜನ್ಮಸ್ಥಳವಾಗಿದೆ. ಶ್ರೀರಾಮರ ನಂತರ ಈ ರಾಜ್ಯದ ಆಡಳಿತ ರಾಜರ ಆಡಳಿತದಲ್ಲೇ ನಡೀತಾ ಇತ್ತು. ಆನಂತರ 1928ರಲ್ಲಿ ಬಾಬರ್ನ ಆಡಳಿತಕ್ಕೆ ಸಿಕ್ಕಿ ಅಯೋಧ್ಯೆಯ ರಾಮ ಜನ್ಮಸ್ಥಳದಲ್ಲಿನ ರಾಮನ ದೇವಾಲಯವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದಾರೆ. ಅಂದಿನಿಂದ ಈ ಜಾಗದಲ್ಲಿ ಹಿಂದೂ ಮುಸ್ಲಿಂ ಜಗಳ ಶುರುವಾದಂಥದ್ದು.
ಬ್ರಿಟಿಷರ ಕಾಲದಲ್ಲೂ ಈ ಹಿಂದೂ ಮುಸ್ಲಿಂ ಗಲಾಟೆ ಇದ್ದದ್ದೇ. ಬ್ರಿಟಿಷರು ಕೂಡ ಮಸೀದಿಯಲ್ಲಿದ್ದ ಅರ್ಧ ಜಾಗವನ್ನು 2 ಭಾಗಗಳನ್ನಾಗಿ ಮಾಡಿ, ಒಂದು ಕಡೆ ಮುಸ್ಲಿಮ್ಗೆ ಪ್ರಾರ್ಥನೆ ಮಾಡಲು, ಮತ್ತೊಂದು ಕಡೆ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರು. ಸ್ವಾತಂತ್ರ್ಯ ನಂತರ ಈ ಜಾಗಕ್ಕಾಗಿ ಜಗಳಗಳು, ಹೋರಾಟಗಳು, ಕೊಲೆಗಳು ಹೆಚ್ಚಾಗ್ತಲೇ ಇದ್ದು 1949ರಲ್ಲಿ ರಾಮನ ವಿಗ್ರಹ ಮಸೀದಿ ಒಳಗೆ ಸಿಕ್ಕಿದ್ರಿಂದ ಅವಾಗಿಂದ ಈ ಕೇಸು ಕೋರ್ಟ್ನ ಮೆಟ್ಟಿಲೇರುತ್ತೆ. ಅಲ್ಲಿಂದ ಈ ವಿಚಾರವನ್ನು ಕಾನೂನಿನ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. 1950ರಲ್ಲಿ ಫೈಜಾಬಾದ್ ಕೋರ್ಟ್ಗೆ ಹೋಗುತ್ತೆ, ಆನಂತರ ಅಲಹಾಬಾದ್ ಕೋರ್ಟ್ಗೆ ಹೋಗುತ್ತೆ, ಆನಂತರ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ 2019 ನವಂಬರಲ್ಲಿ ಅಯೋಧ್ಯೆಯ ಅಂತಿಮ ತೀರ್ಪು ಬಂದು, ಅಯೋಧ್ಯೆಯ 2.77 ಎಕರೆ ಜಾಗವು ಶ್ರೀರಾಮ ಜನ್ಮಭೂಮಿಯಾಗಿದ್ದು, ಸಂಪೂರ್ಣ ಜಾಗವನ್ನು ರಾಮ ಮಂದಿರ ಟ್ರಸ್ಟ್ಗೆ ಬಿಟ್ಟುಕೊಡ್ಬೇಕಾಯಿತು. ಹಾಗೆಯೇ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಮಸೀದಿಯನ್ನು ಕಟ್ಕೊಳ್ಳೋದಕ್ಕೆ ಅಯೋಧ್ಯೆಯಲ್ಲೇ 5 ಎಕರೆ ಜಾಗವನ್ನು ಮಂಜೂರು ಮಾಡಿದ್ದಾರೆ. ಹಾಗಾಗಿ ಶತಮಾನಗಳಿಂದ ಬಗೆಹರಿಯದ ರಾಮ ಜನ್ಮಭೂಮಿ ವಿವಾದ ನಾವು ಇರುವಂಥ ಈ ಸಮಯದಲ್ಲಿ ಬಗೆಹರಿದಿರೋದು ತುಂಬಾ ಖುಷಿ ಕೊಡುವಂಥ ವಿಷಯ. ಮತ್ತು ಅದೇ ಜಾಗದಲ್ಲಿ ಒಂದು ಸುಂದರ ದೇವಾಲಯ ನಿರ್ಮಾಣ ಆಗಿರೋದು ನಮ್ಗಳ ಪುಣ್ಯ ಅಂತಲೇ ಅಂದ್ಕೋಬೋದು. ನಿಜವಾಗ್ಲೂ ರಾಮನ ದೇವಸ್ಥಾನವನ್ನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದೋಯ್ತು. ಸೊ ಇದು ಅನುಭವ ನನ್ನೊಬ್ಬಳಿಗೆ ಆಯಿತೋ ಇಲ್ಲ ಎಲ್ರಿಗೂ ಆಯಿತೋ ಗೊತ್ತಿಲ್ಲ, ನಿಜವಾಗ್ಲೂ ನನಗಂತೂ ಕಣ್ಣಲ್ಲಂತೂ ನೀರು ಬಂತು. ಸೊ ಎಲ್ಲದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಮತ್ತು ಅದೇ ಪ್ರಾಬ್ಲಮ್ಮು, ಮೊಬೈಲು ಅಲೋ ಇರೋದಿಲ್ಲ. ಸೊ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡಿಕೊಂಡೆ. ನಿಜವಾಗ್ಲೂ ಒಂದು ರಾಜರ ಆಡಳಿತದಲ್ಲಿ ಯಾವ ರೀತಿ ಅರಮನೆನ ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಅರಮನೆ ಥರದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಎಲ್ಲರೂ ಅಯೋಧ್ಯೆಗೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಬರೋರು. ಬಟ್ ಏನಕ್ಕೆ ಅಂತಂದ್ಬಿಟ್ಟು ಈಗ ದೇವಾಲಯಕ್ಕೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು. ನಿಜವಾಗ್ಲೂ ಇವಾಗಂತೂ ಎಷ್ಟು ಬಿಸಿಲಿದೆ ಅಂತ ಅಂದರೆ ಅಲ್ಲಂತೂ ಇರೋದಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟು ಬಿಸಿಲಿದೆ. ಹನ್ನೆರಡುವರೆವರೆಗೂ ಕ್ಲೋಸ್ ಇರುತ್ತೆ ಅಂತ ಇವಾಗ ತುಂಬ ಬಿಸಿಲಿದೆ, ತುಂಬ ಸಮಸ್ಯೆ ಇದೆ ನೋಡ್ಕೊಂಡು ಬರಬೇಕು. ಆದಷ್ಟು ಬೆಳಗ್ಗೆ ಮತ್ತು ಸಂಜೆ ದರ್ಶನ ಮಾಡಿದ್ರೆ ಬೆಸ್ಟ್. ಮಕ್ಕಳು ಕರ್ಕೊಂಡಂತೂ ಬರೋಕ್ಕಾಗೋದೇ ಇಲ್ಲ, ತುಂಬ ರಶ್ ಇದೆ. ಟ್ರೈನ್ ವ್ಯವಸ್ಥೆ ಅಂತೂ ಕರೆಕ್ಟಾಗಿ ಮಾಡ್ಕೊಂಡು ಬಂದ್ರೇ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ರಶ್ ಇದೆ, ತುಂಬ ಸೊ ನಾವು ರಾಮ ಮಂದಿರನ ನೋಡಿಕೊಂಡು ಹನುಮಾನ್ ಟೆಂಪಲ್ಗೆ ಬಂದ್ವಿ. ಸೊ ರಾಮನ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂತಂದರೆ ಅಲ್ಲಿ ಹನುಮಂತನ ಟೆಂಪಲ್ ಇದ್ದೇ ಇರುತ್ತೆ. ಸೊ ಅದನ್ನು ನೋಡ್ದಲೇ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲೊಂದು ಹನುಮಾನ್ ಟೆಂಪಲ್ ಇತ್ತು. ಅಯೋಧ್ಯೆಗೆ ಬಂದಾಗ ರಾಮನ ದೇವಸ್ಥಾನವನ್ನು ನೋಡೋದು ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ಈ ಹನುಮನ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಹಾಗಾಗಿ ತುಂಬಾ ಕ್ಯೂ ಇತ್ತು. ಸೊ ಕ್ಯೂ ಇದ್ರೂ ಅರ್ಧ ಗಂಟೆ ಅಷ್ಟು ವೆಯ್ಟ್ ಮಾಡಿ ಹನುಮಾನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ರಾಮನ ಗಂಟ ಹನುಮ ಆಗಿರೋದ್ರಿಂದ ಹನುಮನ ದೇವಸ್ಥಾನವೂ ಏನು ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಈ ಹನುಮನ ದೇವಸ್ಥಾನದ ಇನ್ನೊಂದು ಸ್ಪೆಷಲ್ ಅಂತಂದರೆ ಏನಾದರೂ ಕೆಟ್ಟ ದೃಷ್ಟಿಯಾಗಿದ್ದರೆ ಇಲ್ಲಿ ಬಂದ್ಬಿಟ್ಟು ಹನುಮನ ದರ್ಶನನ ಮಾಡಿದ್ರೆ ಆ ದೃಷ್ಟಿಯೆಲ್ಲ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ಸೊ ಹಾಗಾಗಿ ಮಿಸ್ ಮಾಡ್ದಲೇ ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕು ಅಂತಂದ್ಬಿಟ್ಟು ಕ್ಯೂ ಆದ್ರೂ ಆ ರಶಲ್ಲೇ ಹೋಗಿ ಬಂದ್ವಿ. ಸೊ ಕಾಶಿ ದೇವಸ್ಥಾನ ಅಂತೂ ತುಂಬ ಅರ್ಜೆಂಟಲ್ಲಿ ಹೋಗಿ ಬಂದ್ವಿ. ಬಟ್ ಈ ಅಯೋಧ್ಯೆನಂತೂ ನಿಜವಾಗ್ಲೂ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡಿಕೊಂಡೆ ನೋಡಿದ್ವಿ ಅಂತಲೇ ಹೇಳ್ಬೋದು. ರಾಮ ಮಂದಿರ ಅಂತೂ ಇನ್ನೂ ಇವತ್ತಿಗೂ ಕಣ್ಣಿಗೆ ಕಟ್ಟಿದಂಗಿದೆ. ಆ ವಿನ್ಯಾಸ, ಆ ದೇವಸ್ಥಾನ ಕಟ್ಟಿರೋದು ಒಂದು ಸ್ವಲ್ಪನೂ ಸಿಮೆಂಟ್ ಯೂಸ್ ಮಾಡ್ದೇನೆ, ಕಬ್ಬಿಣ ಯೂಸ್ ಮಾಡ್ದೇನೆ, ಹಳೆ ಕಾಲದಲ್ಲಿ ಅರಮನೆಗಳನ್ನ, ಕಲ್ಲಿನ ದೇವಸ್ಥಾನಗಳನ್ನ ಯಾವ ರೀತಿ ಕಟ್ಟಿದ್ದಾರೆ ಅದೇ ರೀತಿ ಕಟ್ಟಿರೋವಂಥದ್ದು. ವಿನ್ಯಾಸ ಅಂತೂ ತುಂಬಾ ಚೆನ್ನಾಗಿದೆ. ದೇವಸ್ಥಾನದೊಳಗಂತೂ ಎಷ್ಟೇ ಜನ ಇದ್ದರೂ ರಶ್ ಅನ್ನಿಸ್ತಿರಲಿಲ್ಲ, ಯಾಕೆಂದರೆ ದೇವಸ್ಥಾನವೇ ಅಷ್ಟು ವಿಶಾಲವಾಗಿದೆ. ಹಾಗಾಗಿ ರಾಮನ ದೇವಸ್ಥಾನ ನೋಡೋದಕ್ಕೆ ತುಂಬ ಏನು ರಶ್ ಅಂತ ಅನಿಸಲ್ಲ. ದೇವಸ್ಥಾನದ ಹೊರಗಡೆ ಜನ ಎಲ್ಲ ಒಂದು ಕಡೆ ಸೇರಿದಾಗ ರಶ್ ಅನಿಸುತ್ತೆ. ಬಟ್ ದೇವಸ್ಥಾನದ ಒಳಗೆ
ಯಾವುದೇ ರಶ್ ಇರೋದಿಲ್ಲ, ಆರಾಮಾಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಬಂದಿದ್ದಕ್ಕೂ ಸಾರ್ಥಕ ಅನಿಸೋಯ್ತು. ಸೊ ನಾವಿಲ್ಲಿ ಅಯೋಧ್ಯೆಯಲ್ಲಿ ನಾನು ನೋಡಿದಂಗೆ ತುಂಬಾ ಸಹಿಷ್ಣುತೆಯಿಂದ ಇದ್ದಾರೆ ಅಂತ ಅನ್ನಿಸ್ತು ನನಗಂತೂ. ಯಾಕಂದರೆ ನಾನು ಹಿಂದೂ ದೇವಾಲಯಗಳನ್ನ ಎಷ್ಟು ನೋಡಿದ್ನೋ ಹಾಗೆಯೇ ಜೈನರ ಬಸದಿಗಳನ್ನೂ ಅಷ್ಟೇ ನೋಡಿದೆ. ಸೊ ಜೈನ್ಸ್ನೂ ತುಂಬ ಜನ ನೋಡಿದೆ. ಹಾಗೆಯೇ ಮುಸ್ಲಿಮ್ಸ್ದು ಮಸೀದಿಗಳೂ ನೋಡಿದೆ. ಹಾಗೆಯೇ ಮುಸ್ಲಿಮ್ಸ್ ಜನಸಂಖ್ಯೆನೂ ಜಾಸ್ತಿ ಇದೆ ಇಲ್ಲಿ. ಸೊ ತುಂಬಾ ಸೂಕ್ಷ್ಮವಾದ ಪ್ರದೇಶ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಯೋಧ್ಯೆನಂತೂ. ಇಲ್ಲಿನ ಕಟ್ಟಡಗಳಂತೂ ತುಂಬ ರಾಜರ ಕಾಲದಲ್ಲಿ ಯಾವ್ಯಾವ ರೀತಿ ಕಟ್ಟಡಗಳಿದ್ದು ಅದೇ ರೀತಿ ಕಟ್ಟಡಗಳನ್ನ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಮಾತ್ರ ಹೊಸ ತಂತ್ರಜ್ಞಾನದಲ್ಲಿ ಕಟ್ಟಿದ್ದಾರೆ. ಬಟ್ ಬಿಲ್ಡಿಂಗ್ಸ್ ಎಲ್ಲ ಹಳೆ ತಂತ್ರಜ್ಞಾನದಲ್ಲಿ ಹಳೆ ಕಾಲದ ಬಿಲ್ಡಿಂಗ್ಸೇ ಇರೋದು. ಸೊ ನೋಡಿ, ಇಲ್ಲೊಂದು ಜೈನ್ ಮಂದಿರ ನೋಡಿದೆ, ಎಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ. ಸೊ ಎಲ್ಲ ಥರದ ಜನರು ಇರೋವಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ನಾವು ಅಯೋಧ್ಯೆನೆಲ್ಲ ನೋಡಿಕೊಂಡು ಸರಯೂ ನದಿನ ಮಿಸ್ ಮಾಡೋಂಗೆ ಇಲ್ಲ. ಸೊ ದೇವಸ್ಥಾನದಿಂದ ಹೊರಗಡೆ ಬಂದರೆ ಸುಮಾರು ದೇವಸ್ಥಾನದಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ ಸರಯೂ ನದಿ. ಸೊ ಸರಯೂ ನದಿಗೂ ಹೋಗಿ ಬಂದ್ವಿ. ಸೊ ನಮ್ಮ ನೆಕ್ಸ್ಟ್ ಟ್ರಿಪ್ ಇದ್ದಿದ್ದು ಬಾಬಾ ಬೈದ್ಯನಾಥ್ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಅಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರಷ್ಟು ದೂರ ಬಂದುಬಿಟ್ಟು ನಾವು ಟ್ರೈನ್ನ ಕ್ಯಾಚ್ ಮಾಡಬೇಕಿತ್ತು. ಹಾಗಾಗಿ ಇಲ್ಲಿನೂ ಎಲೆಕ್ಟ್ರಾನಿಕ್ ಆಟೋಗಳೇ ಜಾಸ್ತಿ ಅಲ್ವಾ. ಸೊ ಆಟೋದಲ್ಲೇ ಹೊರಟ್ವಿ. ಸೊ ಸಿಟಿಯಿಂದ ಹೊರಗಡೆ ಇರೋವಂಥ ದೃಶ್ಯ ಇದು. ಸೊ ಸಿಟಿ ಫುಲ್ಲು ಇದೇ ರೀತಿ ರಾಮನ ಚರಿತ್ರೆಗಳನ್ನ ಮಾಡಿರೋವಂಥ ಪೇಂಟಿಂಗ್ಸ್ ಇದೆಲ್ಲ. ಸೊ ರೋಡ್ನ 2 ಸೈಡು ಅಷ್ಟೇ ಈ ಲೈಟಿಂಗ್ಸೇ ಆಗಲಿ, ನಿಜವಾಗ್ಲೂ ಒಂದು ರಾಜನ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ ಏನೋ ಅಂತ ಫೀಲಿಂಗ್ ಕೊಡೋವಂಥ ವಾತಾವರಣನ ನೋಡಿದ್ವಿ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ನೋಡಿದ್ರು ರಾಮನ ಬಿಲ್ಲು, ಬಾಣಗಳು, ವೀಣೆಗಳು, ಸೊ ಇದೇ ಥರದ ಸ್ಟ್ಯಾಚ್ಯೂಗಳೇ ಇರೋದು. ಸೊ ಡೇ ಟೈಮೇ ಈಗ ಕಾಣಿಸ್ತಿರುತ್ತೆ, ನೈಟ್ ಟೈಮ್ ನೋಡಿದ್ರೆ ಇನ್ನೂ ಎಷ್ಟು ವಿಜೃಂಭಣೆಯಿಂದ ಕಾಣುತ್ತೆ ಅನ್ನೋದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ದೇವಸ್ಥಾನದಿಂದ ಹೊರಗಡೆ ಒಂದು 5 ಕಿಲೋಮೀಟರ್ ಹೊರಗಡೆ ಬಂದರೆ ಸರಯೂ ನದಿ ಸಿಗುತ್ತೆ ನಮಗೆ. ಗಂಗಾ ನದಿ ಎಷ್ಟು ಪವಿತ್ರಳೋ ಹಾಗೆಯೇ ಈ ಸರಯೂ ನದಿನೂ ಅಷ್ಟೇ ಪವಿತ್ರಳು. ಹಾಗೆಯೇ ಸರಯೂ ಸ್ನಾನವನ್ನು ಮಾಡಲೇಬೇಕು. ನಾವು ಎಲ್ಲ ರೆಡಿಯಾಗಿ ಬಂದಿದ್ದರಿಂದ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಅಟ್ಲೀಸ್ಟು ನದಿ ಹತ್ರಕ್ಕೆ ಹೋಗಿ ಬಂದ್ವಿ. ಇಲ್ಲೂ ಅಷ್ಟೇ ಕಾಶಿಲಿ ಯಾವ ರೀತಿ ಗಂಗಾ ನದಿ ಪೂಜಾ ವಿಧಾನಗಳಿದ್ದಾವೆ ಅದೇ ರೀತಿ ಈ ನದಿಗೂ ಪೂಜಾ ವಿಧಾನಗಳಿದೆ. ಈ ನದಿ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿಯೇ ಮಾಡಿದ್ದಾರೆ. ಇತ್ತೀಚೆಗೆ ತುಂಬಾ ಇಂಪ್ರೂವ್ ಮಾಡ್ತಿದ್ದಾರೆ ಇಲ್ಲೆಲ್ಲ. ಈಗ ನೋಡೋದಕ್ಕೇ ಇಷ್ಟು ಖುಷಿ ಅನಿಸುತ್ತೆ. ಇನ್ನು ಕಂಪ್ಲೀಟ್ ಆದಮೇಲೆ ಅಯೋಧ್ಯೆನ ನೋಡೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಅಷ್ಟು ವಿಜೃಂಭಣೆಯಿಂದ ರೆಡಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಎಲ್ಲ ಕೆಲಸಗಳಿಗೂ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆಯದೇ ಸೊ ರಾಮ ಮಂದಿರದ ಟ್ರಸ್ಟು ಹಾಗೆಯೇ ಹೊರಗಡೆ ಜನಗಳಿಂದ ಇದಕ್ಕೆ ದುಡ್ಡು ಫಂಡ್ ಆಗ್ತಿರೋದು ಅಂತ ಕೇಳ್ಬಿಟ್ಟು ನಿಜವಾಗ್ಲೂ ಖುಷಿ ಅನ್ನಿಸ್ತು. ಸೊ ಯಾಕೆಂದರೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿದ್ರೆ ಇದನ್ನು ಗೌರ್ಮೆಂಟ್ಗೆ ವಹಿಸ್ಕೊಂಡ್ಬಿಡ್ತಾರೆ ಅಂತ ಅನಿಸುತ್ತೆ. ಬಟ್ ರಾಮ ಮಂದಿರದ ಟ್ರಸ್ಟೇ ಬೇರೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸರ್ಕಾರದಿಂದ ಮಾಡಿದ್ರು ಇಷ್ಟು ನೀಟಾಗಿ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಟ್ರಸ್ಟ್ನವರು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ನಿಜವಾಗ್ಲೂ ಇಲ್ಲೆಲ್ಲ ಓಡಾಡೋದಕ್ಕೆ ನಮಗೇ ಪುಣ್ಯ ಮಾಡಿದ್ದೀವಿ ಅಂತ ಅನ್ನಿಸ್ತು. ಭಗವಾನ್ ಶ್ರೀರಾಮರು ಇಲ್ಲೆಲ್ಲ ಓಡಾಡಿಕೊಂಡು ಇದ್ದಂಥ ಜಾಗ, ಅವರಿದ್ದಂಥ ಜಾಗದಲ್ಲಿ ಇವತ್ತು ನಾವು ಹೋಗಿ ಬಂದಿರೋದು ನಿಜವಾಗ್ಲೂ ಪುಣ್ಯದ ವಿಷಯನೇ. ಕೆಲವರು ಹೇಳ್ತಾರೆ ರಾಮಾಯಣ ಮಹಾಭಾರತ ಅವೆಲ್ಲ ಕಾಲ್ಪನಿಕ ಕಥೆಗಳು ಅಷ್ಟೇ ಅಂತ ಅಂದ್ಬಿಟ್ಟು. ಕಾಲ್ಪನಿಕ ಕಥೆಗಳಾಗಿದ್ದರೆ ಈ ರೀತಿ ವಸ್ತುಗಳೇ ಆಗಲಿ ಭೂಮಿನೇ ಆಗಲಿ ಉದಾಹರಣೆಯಾಗಿ ಉಳಿತಿರಲಿಲ್ಲ. ರಾಮಾಯಣ ಒಂದು ಕಾಲ್ಪನಿಕ ಕಥೆಯಲ್ಲ, ನೈಜ ಘಟನೆ ಅನ್ನೋದಕ್ಕೆ ಇಲ್ಲಿರುವಂಥ ವಸ್ತುಗಳು ಈ ಭೂಮಿನೇ ನಿಜವಾದ ಉದಾಹರಣೆ. ನದಿಯನ್ನು ದಾಟೋದಕ್ಕೆ ಒಂದು ದೊಡ್ಡದಾದಂಥ ಸೇತುವೆಯನ್ನು ಕಟ್ಟಿದ್ದಾರೆ. ಸೊ ನದಿಯ ಒಂದು ಭಾಗದಲ್ಲಿ ಈ ರೀತಿ ಬೋಟಿಂಗಿಗೆ ಹಾಗೆಯೇ ಕೆಲವೊಂದು ಜನ ಇಲ್ಲಿನ ಲೋಕಲ್ ಜನಗಳಿಗೆ ಸ್ನಾನ ಮಾಡೋದಕ್ಕೆ ಮತ್ತು ದಿನ ಬಳಕೆಗೆ ನೀರನ್ನ ಬಳಸೋದಕ್ಕೆ ಈ ರೀತಿ ಮಾಡಿದ್ದಾರೆ. ಬಟ್ ಇನ್ನೊಂದು ಕಡೆ ಟೂರಿಸ್ಟ್ ಎಲ್ಲ ಹೋಗೋದಕ್ಕೆ ಅಂತಂದ್ಬಿಟ್ಟು ಚೆನ್ನಾಗಿ ಪಾರ್ಕ್ ಥರ ಚೆನ್ನಾಗಿಯೇ ಮಾಡಿದ್ದಾರೆ. ಗಂಗೆಯನ್ನು ಮಿಂದರೆ ಎಷ್ಟು ಪುಣ್ಯ ಸಿಗುತ್ತೆ
ಹಾಗೆಯೇ ಈ ಸರಾಯಿನ ಮಿಂದರೆ ಅಷ್ಟೇ ಪುಣ್ಯ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವ್ಯಾರು ಸ್ನಾನ ಮಾಡಲಿಲ್ಲ, ನಮ್ಮ ತಂಗಿ ಮಗ ಪುಟಾಣಿ ಅವನೊಬ್ಬನ ಸ್ನಾನ ಮಾಡಿಸಿದ್ವಿ. ಸೊ ಸರಾಯು ನದಿಯ ಈ ದಡಕ್ಕೆ ಬಂದಾಗ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಈ ಪ್ಲೇಸ್ನ ನೋಡೋದಕ್ಕೆ ನಾವು ನೈಟ್ ಟೈಮ್ ಬರಬೇಕಿತ್ತು ಅಂತ ಅನ್ನಿಸ್ತು. ಹೋದ್ಸಲ ನಾವು ಇಂದೂರಿಗೆ ಬಂದಾಗ ದ್ವಾರಕ ಎಲ್ಲ ಟ್ರಿಪ್ ಮಾಡಿದ್ವಿ, ಬಟ್ ಅವಾಗ ಯೂಟ್ಯೂಬ್ ಏನು ಇರಲಿಲ್ವಲ್ವ, ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ. ಈ ಸಲ ಕಾಶಿ, ಅಯೋಧ್ಯ, ಬಾಬಾ ಬೈದ್ಯನಾಥ್ ಇದೆಲ್ಲ ಟ್ರಿಪ್ ಮಾಡುವಾಗ ಅನಿಸಿದ್ದು ಈ ಥರ ದೇವಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಒಂದೂ ಇಲ್ಲ. ಈ ರೀತಿ ನದಿ ಪಕ್ಕದಲ್ಲಿ ದೇವಸ್ಥಾನ ಈ ರೀತಿ ಎಲ್ಲ ನಿಜವಾಗ್ಲೂ ನೋಡಿದ್ರೆ ಇಲ್ಲಿನ ಜನಗಳ ಪುಣ್ಯವಂತರು ಅಂತಲೇ ಅಂದ್ಕೋಬೋದು. ಎಷ್ಟು ಸತ್ಯ ಘಟನೆಗಳು ನಡೆದಿರುವಂತಹ ಜಾಗ ಇದು. ಈ ಅಯೋಧ್ಯೆ ದೇವಸ್ಥಾನ ಆದಮೇಲಂತೂ ತುಂಬ ಜನ ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ರಾಮನ ದೇವಸ್ಥಾನವನ್ನು ನೋಡೋದಕ್ಕೆ. ಬಟ್ ಎಲ್ಲರೂ ಏನಕ್ಕೆ ಹಿಂಗೆ ಬರ್ತಿದ್ರು ಅನ್ನೋದು ಇವಾಗ ಅರ್ಥ ಆಗಿದೆ ನನಗೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಹಾಗೆಯೇ ಅಯೋಧ್ಯೆ ಪ್ಲೇಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ಈ ವಿವಾದಗಳಿಂದ ನಾವೆಲ್ಲದೂ ಮಿಸ್ ಮಾಡ್ಕೊಂಡಿದ್ವಿ, ಬಟ್ ಇನ್ಯಾರನ್ನು ಮಿಸ್ ಮಾಡ್ಕೊಳ್ಳೋದೇ ಬೇಡ. ಖಂಡಿತವಾಗಿಯೂ ಎಲ್ಲರೂ ಒಂದು ಸಲ ಅಯೋಧ್ಯೆಗೆ ಹೋಗಿ ಬರಲೇಬೇಕು, ಏಕೆಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಸೊ ಅಯೋಧ್ಯೆನ ನೋಡೋದಕ್ಕೆ 2 ದಿನ ಬೇಕೇ ಬೇಕು, ಏಕೆಂದರೆ ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿನೂ ಅಷ್ಟೇ ಕಾಶಿಲಿ ಗಂಗಾರತಿ ನಡೆಯುತ್ತಲ್ಲ, ಇಲ್ಲೂ ಅಷ್ಟೇ ಸರಯು ಆರತಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅದಕ್ಕೇ ಈ ಪ್ಲೇಸ್ ಈ ರೀತಿ ಮಾಡಿರೋದು ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ದೇವಸ್ಥಾನಗಳು ಇಂಪ್ರೂವ್ ಆಗಿರೋದ್ರಿಂದನೇ ನಮ್ಮ ಹಿಂದೂ ಧರ್ಮ ಇನ್ನೂ ಇರೋದು ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಅವಾಗಂತೂ ಮುಸ್ಲಿಮರ ಆಡಳಿತಕ್ಕೆ ಸಿಕ್ಕಿ ನಮ್ಮ ಹಿಂದೂ ದೇವಾಲಯಗಳು ನಾಶ ಆಗಿದ್ದು. ಬಟ್ ಈಗ ಮತಾಂತರ ಆಡಳಿತಕ್ಕೆ ಸಿಕ್ಕಿ ನಮ್ಮ ಹಿಂದೂ ಧರ್ಮ ನಾಶ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ ನಮ್ಮ ಹಿಂದೂ ದೇವಾಲಯಗಳನ್ನ ನಾವು ಇಂಪ್ರೂವ್ ಮಾಡಿಕೊಳ್ಳೇಬೇಕು, ಉಳಿಸ್ಕೊಳ್ಳೇಬೇಕು. ಸೊ ನಾವು ಇಲ್ಲಿಂದ ಎಲೆಕ್ಟ್ರಿಕ್ ಆಟೋದಲ್ಲೇ ಹೊರಟ್ವಿ. ಸೊ ಅಲ್ಲಿಂದ ಸುಮಾರು 15 ಕಿಲೋಮೀಟರ್ ಹೋಗ್ಬಿಟ್ಟು ನಾವು ಟ್ರೈನ್ ಹತ್ತೋದಿತ್ತು. ಬಟ್ ಮಧ್ಯದಲ್ಲಿ ಒಂದು ದಟ್ಟವಾಗಿರುವಂಥ ಅರಣ್ಯ ಅಂತಲೇ ಹೇಳ್ಬೋದು, ಅದು ಸಿಕ್ತು. ಸೊ ಆಟೋದವರು ಹೇಳಿದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ವೀರಪ್ಪನಿದ್ನಲ್ವ, ಸೊ ಅದೇ ರೀತಿ ಇದೂ ಒಂದು ದೊಡ್ಡ ಕಾಡಂತೆ. ಇಲ್ಲಿನೂ ಆ ರೀತಿ ಕಳ್ತನ ಮಾಡೋ ಅಂಥವ್ರು ತುಂಬ ಜನ ಇದ್ರಂತೆ ಈ ಕಾಡಿನೊಳಗೆ ಸೇರಿಕೊಂಡು. ಮೊದಲೆಲ್ಲ ಮಧ್ಯಾಹ್ನ ಟೈಮ್ ಅಷ್ಟೇ ಓಡಾಡೋದಕ್ಕೆ ಅವಕಾಶ ಇದ್ದಿದ್ದಂತೆ, ಸಂಜೆ ಟೈಮು ಯಾವುದೇ ವೆಹಿಕಲ್ಸ್ಗಳಿಗೆ ಅವಕಾಶ ಇರಲಿಲ್ವಂತೆ. ಏಕೆಂದರೆ ಯಾರಾದರೂ ಹೋಗ್ತಿದ್ರೆ ಜನಗಳ ಮೇಲೆ ಅಟ್ಯಾಕ್ ಮಾಡಿ, ಕೊಲೆ ಮಾಡಿ, ಅವ್ರ ಹತ್ರ ದುಡ್ಡಿರೋನ್ನೆಲ್ಲ ಕಿತ್ಕೊಂಡ್ಬಿಡ್ತಿದ್ರಂತೆ. ಸೊ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಇಲ್ಲಿ ಸಂಜೆ ಟೈಮ್ ಆದರೂ ವೆಹಿಕಲ್ಸ್ ಓಡಾಡ್ತಿದ್ದಾವೆ. ಇಲ್ಲಾಂದರೆ ಫಸ್ಟೆಲ್ಲ ಸಂಜೆ ಟೈಮ್ಸ್ ಇಲ್ಲೆಲ್ಲ ವೆಹಿಕಲ್ಸ್ ಅಲೋನೇ ಇರಲಿಲ್ಲ ಅಂತ ಹೇಳಿದ್ರು ಆಟೋದವರು. ಸೊ ಸುಮಾರು ಒಂದು 5-6 ಕಿಲೋಮೀಟರ್ನಷ್ಟು ನಮಗೆ ಈ ದೊಡ್ಡದಾದಂಥ ಕಾಡು ಸಿಕ್ತು. ಸುಮಾರು ನಾವು ಒಂದು 5 ಗಂಟೆಗೆ ಟ್ರೈನ್ ಇದ್ದಿದ್ದು, ಅಯೋಧ್ಯೆನ ಬಿಟ್ಟಿದ್ದು 3 ಗಂಟೆಗೆ. ಸೊ ನಾವು 4-4:15 ಅಷ್ಟರಲ್ಲೇ ರೀಚ್ ಆದ್ವಿ. ಸೊ ನಮ್ಮ ಮುಂದಿನ ತೀರ್ಥಕ್ಷೇತ್ರ ಬಾಬಾ ಬೈದ್ಯನಾಥ್ ಟೆಂಪಲ್ಲು. ಸೊ ಅದ್ರ ವೀಡಿಯೋಸ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.